have to cultivate every good habit will lead for betterment of you. ಅರ್ಥ ಆಯ್ತಾ? ನೀವು ಉತ್ತಮ ಆದರೆ, ನಿಮ್ಮ ಅಕ್ಕಪಕ್ಕದವರು ಉತ್ತಮ ಆದರೆ ಈ ಸಮಾಜ ಉತ್ತಮ ಸಮಾಜ ಆಗುತ್ತೆ. ಅಂದರೆ ನಿಮ್ಮ ಕೊಡುಗೆ, ನಿಮ್ಮ ಕಾಂಟ್ರಿಬ್ಯೂಷನ್ ಸೊಸೈಟಿನ ಇಟ್ ಲೀಡ್ಸ್ ಟು ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಅರ್ಥ ಆಗ್ತಾ ಇಲ್ಲ? ಸೊ ಏನು ಮಾಡಬೇಕು ಹೇಳಲು ನರಮಂಡಲಕ್ಕೆ ಅಫೆಕ್ಟ್ ಆಗುತ್ತೆ. ಯಾವುದು? ಡ್ರಗ್ಸ್. ಸಿಂಪಲ್. ನೀವೇನು ಯು ಹ್ಯಾವ್ ಟು ಅವಾಯ್ಡ್ ಪಿಯರ್ ಪ್ರೆಷರ್. ನಿಮ್ಮ ಸ್ನೇಹಿತ ಒತ್ತಾಸೆಗೋಸ್ಕರ ಅಥವಾ ನೀವೇ ಯಾವುದೋ ಒಂದು ಕುತೂಹಲಕ್ಕೋಸ್ಕರ ಇಂಥ ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡಬೇಕು. ಈಗಾಗಲೇ ಉದಾಹರಣೆ ಸಹಿತ ಡಾಕ್ಟ್ರು ಹೇಳಿದ್ರು ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ. ಮಹಾತ್ಮ ಗಾಂಧಿ ಕೂಡ ಹೇಳಿದ್ರು. ಏನು ಹೇಳಿದ್ರು? ಒಂದು ಯಾವುದು ಅವರು ಮದ್ಯದ ಬಗ್ಗೆ ಮಾತಾಡ್ತಾ ಹೇಳಿದ್ರು. ಈ ವ್ಯಸನ ಹೇಗಿರುತ್ತೆ ಅಂದರೆ ಇಟ್ ಕಿಲ್ಸ್ ಯುವರ್ ಸೋಲ್ ಆಲ್ಸೋ. ಅದು ನಿಮ್ಮ ದೇಹವನ್ನು ಅಲ್ಲದೆ ನಿಮ್ಮ ಸೋಲ್, ನಿಮ್ಮ ಆತ್ಮವನ್ನು ಕೂಡ ನಾಶಪಡಿಸುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನಾಶಪಡಿಸುತ್ತೆ. ನಾವು ಪ್ರತಿ ವರ್ಷ ಜೂನ್ 26 ನಾವು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅಂತ ಹೇಳಿ ವಿಶ್ವಸಂಸ್ಥೆಯವರು ಜಗತ್ತಿನಾದ್ಯಂತ ಈ ಒಂದು ಡ್ರಗ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಏನು ಮಾದಕ ವಸ್ತುಗಳ ಪಿಡುಗೇನಿದೆ ನಮ್ಮ ಸಮಾಜವನ್ನು ಕಾಡ್ತಾ ಇದೆ, ಅದರ ವಿರುದ್ಧ ಎಲ್ಲರೂ ಹೋರಾಡಬೇಕು. ಅದರ ಉಪಯೋಗ ಏನು ದುರುಪಯೋಗ ಆಗ್ತಾ ಇದೆ ಅದನ್ನು ತಡಿಬೇಕು ಅಂತ ಹೇಳಿ 1989ರಲ್ಲಿ ಯುಎನ್ಒ ವಿಶ್ವಸಂಸ್ಥೆಯವರು ಒಂದು ರೆಸಲ್ಯೂಷನ್ನ ಪಾಸ್ ಮಾಡ್ತಾರೆ. ಜೂನ್ 26, 1989ರಂದು ವರ್ಲ್ಡ್ ಡ್ರಗ್ ಅಬ್ಯೂಸ್ ಡೇ ಅಂತ ಹೇಳಿ ಆಚರಣೆ ಮಾಡಬೇಕು ಜಗತ್ತಿನಾದ್ಯಂತ ಅಂತ ಹೇಳಿ ಕರೆ ಕೊಡ್ತಾರೆ. ಈ ಡ್ರಗ್ ಅಬ್ಯೂಸ್ ಅಂತ ನಾವು ಕರಿತೀವಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಸ್ಕೂಲ್ ಕಾಲೇಜುಗಳಿಗೆ ಹೋಗಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಾದಕ ವಸ್ತುಗಳ ಸೇವನೆ ಮಾಡೋದ್ರಿಂದ ಏನು ದುಷ್ಪರಿಣಾಮಗಳಾಗ್ತವೆ, ನಮ್ಮ ಮಾನಸಿಕ ಮತ್ತು ನಮ್ಮ ದೈಹಿಕ ಆರೋಗ್ಯ ಮೇಲೆ ಏನು ದುಷ್ಪರಿಣಾಮಗಳಾಗ್ತವೆ ಅನ್ನೋದನ್ನು ನಮ್ಮ ಪ್ರೆಸೆಂಟೇಷನ್ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಶಾರ್ಟಾಗಿ ಒಂದು 10 ನಿಮಿಷ ಮುಗಿಸ್ತೇನೆ, ಬಾಕಿ ನಮ್ಮ ಸರ್ ಮಾತಾಡ್ತಾರೆ. ನಡೆಯುವ ಕಾರ್ಯಕ್ರಮ ಈಗಾಗಲೇ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಹೇಳಿದ್ದೀನಿ. ನಾನು ಒಂದು ಅಂದಾಜಿನ ಪ್ರಕಾರ ನಾವು ಜಗತ್ತಿನಲ್ಲಿ ನೋಡೋದಾದರೆ 20 ಮಿಲಿಯನ್ ಜನರು ಮಾದಕ ವ್ಯಸನಗಳ ಮೇಲೆ ಅವಲಂಬನೆಯಾಗಿದ್ದಾರೆ. ಟೋಟಲ್ ನಮ್ಮ ವರ್ಲ್ಡ್ ಪಾಪ್ಯುಲೇಷನಲ್ಲಿ 20 ಮಿಲಿಯನ್. ಅದರಲ್ಲಿ ಪ್ರತಿ ವರ್ಷ 5.7 ಲ್ಯಾಕ್ ಜನರು ಸಾವನ್ನಪ್ತಾ ಇದ್ದಾರೆ. ಏನು ಡ್ರಗ್ ಸೇವನೆ ಮಾಡಿಕೊಂಡು, ಮಾದಕ ವಸ್ತುಗಳನ್ನು ಸೇವನೆ ಮಾಡಿಕೊಂಡು ಪ್ರತಿ ವರ್ಷ 5.7 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ನಮ್ಮ ಭಾರತ ದೇಶಕ್ಕೆ ಹೇಳಬೇಕಂತಂದರೆ 7.5 ಕೋಟಿ ಜನ ಮಾದಕ ಹೆಸರುಗಳಿದ್ದಾರೆ. ಡ್ರಗ್ ಅಡಿಕ್ಷನ್ಗೆ ಬಲಿಯಾಗ್ತಾ ಇದೆ. ಪ್ರತಿದಿನ 10 ಜನರು ಮಾದಕ ವ್ಯಸನಗಳಿಗೆ ಬಲಿಯಾಗಿದ್ದು ಆತ್ಮಹತ್ಯೆ ಮಾಡ್ಕೊತಾರೆ ಪ್ರತಿ ಡೈಲಿ. ಅದರಲ್ಲಿ ಆ 10 ಜನರಲ್ಲಿ 14ಕ್ಕಿಂತ ಕಡಿಮೆ ವಯಸ್ಸಿನ ಅವರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಲಾಸ್ಟಿಗೆ 10ರಿಂದ 70 ವರ್ಷದೊಳಗೆ 16 ಕೋಟಿ ಜನರು ಪ್ರಸ್ತುತ ಮದ್ಯಪಾನ ಮಾಡುತ್ತಿದ್ದಾರೆ. ಈ ಆಲ್ಕೋಹಾಲ್ ಕೈಂಡ್ ಆಫ್ ಡ್ರಗ್, ಆಲ್ಕೋಹಾಲ್ ನಾವು ಮಾದಕ ದ್ರವ್ಯ ಅಂತ ಕರಿತೀವಿ. ಹಾಗಾಗಿ ಅದನ್ನು ನಾನು ಸೇರಿಸಿದ್ದೀನಿ. 10ರಿಂದ 70 ವರ್ಷದೊಳಗಿನ ಜನರಲ್ಲಿ 16 ಕೋಟಿ ಜನ ಇದ್ದಾರೆ ನಮ್ಮಲ್ಲಿ. ಟೋಟಲ್ ನಮ್ಮ ಇಂಡಿಯಾ ಪಾಪ್ಯುಲೇಷನಲ್ಲಿ 14.6 ಅಷ್ಟು ಜನ ಸಾರಾಯಿ ಮದ್ಯಪಾನ ಸೇವನೆ ಮಾಡ್ತಾರೆ. ಮೆಂಟಲಿ ಸೌಂಡ್ ಇದ್ದಾರೆ, ಯಾರು ಆಗಲ್ಲ ಮೆಂಟಲಿ ಸೌಂಡ್ ಇದ್ದಾರೆ. ಇಷ್ಟು ಅದಕ್ಕೆ ಬರೀ ನಿಮ್ದಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು. ನಿಮಗೆ ಯಾಕೆ ಹೇಳಾಕತ್ತಾರ? ಯು ಆರ್ ಕ್ರೀಮ್ ಆಫ್ ದ ಸೊಸೈಟಿ. ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ನೀವು ಉಳಿದವ್ರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕು. ಹಿಂಗೆ ಆಗ್ತೈತಿ, ಯಾರು ತಗೋಬೇಡ್ರಿ, ಯಾರು ಅಡಿಕ್ಷನ್ ಆಗಬೇಡಿ. ಅಡಿಕ್ಷನ್ ಈಸ್ ನಾಟ್ ಓನ್ಲಿ ನೀವು ಅಫೀಮು ಗಾಂಜಾ ತೊಗೊಂಡ್ರಷ್ಟೇ ಅಡಿಕ್ಷನ್ ಅಲ್ಲ. ಪ್ರತಿದಿನ ಒಂದು ಪ್ಯಾಂಟಬಿಸಲ್ ಗುಳಿಗೆ ತೊಗೊಳ್ಳೋದು ಅಡಿಕ್ಷನ್ನೇ. ಪ್ರತಿದಿನ ಒಂದು ಮೈಕೈ ನೋವಾಗೈತಂತ ಪ್ಯಾರಾಸ್ಟಮಲ್ ಗುಳಿಗೆ ತೊಗೊಳ್ಳೋದು ಒಂದು ಅಡಿಕ್ಷನ್ನೇ. ಪ್ರತಿದಿನ ಒಂದು ಅಡಿಕೆ ಹಾಕೊಳ್ಳೋದು ಒಂದು ಅಡಿಕ್ಷನ್. ಎನಿ ಅಡಿಕ್ಷನ್ ಈಸ್ ಡೇಂಜರಸ್ ಟು ಹಿಮ್. ಎನಿ ಅಡಿಕ್ಷನ್, especially these drugs, they are slow poisons. They damage all the organs in the body. See, I will tell you one thing. In the whole of the body, every tissue can be regenerated. What I told? In the whole of the body, every tissue can be regenerated except
neuronal tissue. Except nerve neuron. Nerves can never be regenerated.